ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಳ್ತಾ ಇದೆ. ಧರ್ಮಸ್ಥಳದ ದೂರುದಾರನಿಗೆ ಜೀವ ಭಯ ಕಾಡ್ತಾ ಇದೆಯಾ? ಎಸ್ಐಟಿ ಮುಂದೆ ಭದ್ರತೆಗೆ ಅಂಗಲಾಚಿದ್ಯಾಕೆ ಅನಾಮಿಕ ದೂರುದಾರ? ಧರ್ಮಸ್ಥಳ ಸಂಘರ್ಷದ ಮಧ್ಯೆ ಜೀವ ಭಯ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯೂಟ್ಯೂಬರ್ಸ್ ಮೇಲಿನ ದಾಳಿಯ ಬೆನ್ನಲ್ಲೇ ದೂರುದಾರನಿಗೆ ಭಯ ಕಾಡ್ತಾ ಇದೆಯಾ? ವಿಚಾರಣೆಯ ವೇಳೆ ಎಸ್ಐಟಿ ಮುಂದೆ ಹಾಗಾದ್ರೆ ಆತ ಹೇಳಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ತಲೆಬುರುಡೆಯ ರಹಸ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತೊಂದು ಹೊಸ ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ನನಗೆ ಗನ್ ಮ್ಯಾನ್ ಬೇಕು ಅಂತ ಕೇಳ್ತಾ ಇದ್ದಾನೆ. ನನಗೆ ಜೀವ ಭಯ ಕಾಡ್ತಾ ಇದೆ ಅಂಥೇಳಿ ಅಳಲನ್ನು ತೋಡ್ಕೊಂಡಿದ್ದಾನೆ. ಹಾಗಾಗಿ ಈಗ ಬರ್ತಾ ಇರುವಂತಹ ಪ್ರಶ್ನೆ, ಇಷ್ಟು ದಿನ ಇಲ್ಲದೆ ಇರುವಂತಹ ಜೀವ ಭಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು? ಮೊನ್ನೆ ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ನಡುವೆ ಆದಂತಹ ಘರ್ಷಣೆಯೇ ಇದಕ್ಕೆ ಕಾರಣನಾ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಆ ಕಾರಣವನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ನ. ಧರ್ಮಸ್ಥಳದ ದೂರುದಾರನಿಗೆ ಜೀವ ಭಯ ಇದೆಯಾ, ನನಗೆ ಗನ್ ಮ್ಯಾನ್ ಕೊಡಿ ಅಂಥೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾನೆ. ಹೆಚ್ಚಿನ ಭದ್ರತೆಗೆ ಕೇಳ್ಕೊಂಡಿದ್ದಾನೆ. ಧರ್ಮಸ್ಥಳದ ಗಲಾಟೆಯ ಬೆನ್ನಲ್ಲೇ ದೂರುದಾರನಿಗೆ ಆತಂಕ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಮೇಲೂ ಕೂಡ ದಾಳಿ ಮಾಡುವಂತಹ ಆತಂಕ ಇದೆ. ನನಗೆ ಉತ್ಖನನದ ನಂತರದಲ್ಲೂ ಕೂಡ ಭದ್ರತೆಯನ್ನು ಕೊಡಿ. ದೂರುದಾರನ ವಕೀಲರಿಂದ ಎಸ್ಐಟಿಗೆ ಲಿಖಿತ ದೂರು ಸಲ್ಲಿಕೆಯಾಗಿದೆ. ಮೊನ್ನೆಯಷ್ಟೇ ಯೂಟ್ಯೂಬರ್ಗಳ ಮೇಲೆ ದಾಳಿಯಾಗಿತ್ತು. 4 ಜನ ಆಸ್ಪತ್ರೆಯ ಪಾಲಾಗಿದ್ರು. ಈ ಬೆನ್ನಲ್ಲೇ ದೂರುದಾರ ಹೊಸ ಮನವಿಯನ್ನು ಮಾಡಿಕೊಂಡಿದ್ದಾನೆ. ವಕೀಲರ ಮೂಲಕ ಹೊಸ ಬೇಡಿಕೆಯೊಂದನ್ನು ಇಟ್ಟಿದ್ದಾನೆ. ಈ ಬೇಡಿಕೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಆರಂಭವಾಗಿ ಹತ್ತತ್ರ 15 ದಿನ ಕಳೀತಾ ಬರ್ತಾ ಇದೆ. ಈಗಾಗಲೇ 4 ಜನ ಪೊಲೀಸರನ್ನ ಈತನ ಭದ್ರತೆಗೆ ಅಂತ ಹೇಳಿ ನೇಮಿಸಲಾಗಿದೆ. ಈಗ ಇದ್ದಕ್ಕಿದ್ದ ಹಾಗೇನೆ ಗನ್ ಮ್ಯಾನ್ ಅನ್ನ ಕೇಳ್ತಾ ಇರೋದು ಯಾಕಾಗಿ? ನಿಜಕ್ಕೂ ಕೂಡ ಈತನಿಗೆ ಜೀವ ಭಯ ಕಾಡ್ತಾ ಇದೆಯಾ, ಅಥವಾ ಬೇರೆ ಏನಾದರೂ ಇದೆಯಾ ಇದರಲ್ಲಿ? ಇದೆಲ್ಲವೂ ಕೂಡ ಸಹಜವಾಗಿಯೇ ಈ ಬೆಳವಣಿಗೆಯಿಂದ ಮುನ್ನೆಲೆಗೆ ಬರ್ತಾ ಇರುವಂತಹ ಪ್ರಶ್ನೆಗಳು. ಮೊನ್ನೆ ಧರ್ಮಸ್ಥಳದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಲಘುಲಾಠಿ ಪ್ರಹಾರವನ್ನು ಕೂಡ ಮಾಡ್ತಾರೆ. ನಿನ್ನೆ ಅಷ್ಟೇ ವ್ಯಕ್ತಿಯೊಬ್ಬರು ಎಸ್ಐಟಿ ಸುಪರ್ದಿಯಲ್ಲಿಯೇ ಈ ಅನಾಮಧೇಯ ವ್ಯಕ್ತಿಯನ್ನು ಇಟ್ಕೊಬೇಕು, ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ದೂರನ್ನು ಕೂಡ ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಮಾಸ್ಕ್ ಮ್ಯಾನ್ ಅರ್ಥಾತ್ ದೂರುದಾರ ಹೊಸ ಬೇಡಿಕೆಯೊಂದನ್ನು ವಕೀಲರ ಮೂಲಕ ಎಸ್ಐಟಿ ಮುಂದಿಟ್ಟಿರುವಂತಹದ್ದು. ನನಗೆ ಜೀವ ಭಯ ಇದೆ, ನನಗೆ ಗನ್ ಮ್ಯಾನ್ಗಳನ್ನು ಕೊಡಿ ಅನ್ನುವಂತಹ ಬೇಡಿಕೆಯನ್ನಿಟ್ಟಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಹತ್ತತ್ರ 2 ವಾರ ಕಳೀತಾ ಬಂತು ಇನ್ವೆಸ್ಟಿಗೇಷನ್ ಆರಂಭವಾಗಿ. ಈಗಾಗಲೇ ಈತನ ರಕ್ಷಣೆಗೆ ಅಂತಲೇ 4 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಷ್ಟು ದಿನ ಇಲ್ಲದೆ ಇರುವಂತಹ ಜೀವ ಭಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು? ಈತ ಈ ರೀತಿಯ ಒಂದು ಬೇಡಿಕೆ ಇಡೋದ್ರ ಹಿಂದೆ ಯಾವ ರೀತಿಯ ಲೆಕ್ಕಾಚಾರ ಇದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಈ ಅನಾಮಿಕ ವ್ಯಕ್ತಿ ಇಷ್ಟು ದಿವಸ ಖಾಸಗಿ ವ್ಯಕ್ತಿಗಳ ಜೊತೆ ಖಾಸಗಿ ಜಾಗದಲ್ಲಿ ಇದ್ದ ಅನ್ನುವಂಥದ್ದು. ಆದರೆ ಈ ವಿಚಾರ ಕಳೆದ 2-3 ದಿವಸಗಳಿಂದ ಚರ್ಚೆ ಆಗ್ತಾ ಇದೆ. ಶ್ಯಾಮ್ ಸುಂದರ್ ಅನ್ನುವಂತಹ ಬೆಳ್ತಂಗಡಿಯ ಸಾಮಾಜಿಕ ಹೋರಾಟಗಾರರು ಎಸ್ಐಟಿಗೆ ಒಂದು ಪತ್ರವನ್ನು ಬರೀತಾರೆ. ಇಷ್ಟು ದೊಡ್ಡ ಪ್ರಕರಣ ಕಳೆದ 15 ದಿವಸಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೂ ಕೂಡ ಎಸ್ಐಟಿ ಆತನನ್ನ ಯಾಕೆ ವಶಕ್ಕೆ ಪಡ್ಕೊಂಡಿಲ್ಲ ಅನ್ನುವಂಥದ್ದು. ಆ ನಂತರ ಆತನನ್ನ ದೂರುದಾರ ಅನ್ನುವಂತಹ ಬದಲು ಆತನನ್ನ ಆರೋಪಿ ಅಂತೇಳಿ ಮೆನ್ಷನ್ ಮಾಡಬೇಕು, ಹಾಗೆ ಪರಿಗಣಿಸಬೇಕು ಅನ್ನುವಂಥದ್ದು ಅವರ ಒತ್ತಾಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಮನವಿಯ ನಂತರ ಅದಕ್ಕೆ ಹಿಂಬರವನ್ನ ಎಸ್ಐಟಿ ಕೊಟ್ಟಿದ್ದಾರೆ. ನಿನ್ನೆ ಆ ಬಗ್ಗೆ ಕೂಡ ಚರ್ಚೆ ಆಯಿತು ಅನ್ನುವಂಥದ್ದು. ಕಾರಣ ಏನಂತಂದ್ರೆ ಎಸ್ಐಟಿಯ ಚೀಫ್ ಬೆಳ್ತಂಗಡಿಯಲ್ಲೇ ಇದ್ರು. ಹಿರಿಯ ಅಧಿಕಾರಿಗಳ ಜೊತೆ ಈ ಕುರಿತಾಗಿ ಕೂಡ ಚರ್ಚೆ ಆಯಿತು. ಈ ನಡುವೆ ಧರ್ಮಸ್ಥಳದಲ್ಲಿ ಒಂದು ಸಂಘರ್ಷ ನಡೆದಿರುವಂಥದ್ದು. ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ದೂರುದಾರನಿಗೆ ಮತ್ತು ಆತನ ಜೊತೆಗಿದ್ದಂತಹ ವಕೀಲರಿಗೆ ಜೀವ ಭಯ ಇದೆ ಅನ್ನುವಂಥದ್ದು
ಈಗ ಚರ್ಚೆ ಆಗ್ತಾ ಇರುವ ಪಾಯಿಂಟ್, ನನ್ನ ಮೇಲೂ ಕೂಡ ಅಟ್ಯಾಕ್ ಆಗ್ಬಹುದು, ನನಗೆ ಹೆಚ್ಚಿನ ಭದ್ರತೆ ಕೊಡಿ, ನನಗೆ ಗನ್ ಮ್ಯಾನ್ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನ ವಕೀಲರ ಮೂಲಕ ಇಟ್ಟಿದ್ದಾನೆ. ಮತ್ತು ಆತ ನಿನ್ನೆ ವಿಚಾರಣೆಯ ಸಂದರ್ಭ IPS ಅಧಿಕಾರಿಗಳ ಜೊತೆ ಕೂಡ ಇದನ್ನೇ ಹೇಳಿರುವಂಥದ್ದು. ನನಗೆ ಆತಂಕ ಇದೆ, ಭಯ ಇದೆ, ಹಾಗಾಗಿ ನನಗೆ ಗನ್ ಮ್ಯಾನ್ ಕೊಡಿ ಮತ್ತು ನಾವು ಒಟ್ಟು ಪ್ರೊಸೀಜರ್ನ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಭದ್ರತೆ ಕೊಡಿ ಮತ್ತು 24x7 ನನಗೆ ಗನ್ ಮ್ಯಾನ್ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾನೆ ಅನ್ನುವಂಥದ್ದು. ಆದರೆ ಅದರ ಒಂದು ಪರಿಶೀಲನೆ ಹಂತದಲ್ಲಿ ಈಗ ಇರುವಂಥದ್ದು. ಹಾಗಾಗಿ ಈ ಸಂಘರ್ಷದ ನಂತರ ಈತನ ಮೇಲೆ ಜೀವಭಯ, ಪ್ರಮುಖವಾಗಿ ಈತ ತೋರಿಸಿದಲ್ಲೆಲ್ಲ ಎಲ್ಲೂ ಕೂಡ ದಾಖಲೆಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು, ಭಕ್ತಾದಿಗಳು ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆತನ ಪೂರ್ವಾಪರಗಳನ್ನ ಜನ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆತನಿಗೂ ಒಂದು ಲೆಕ್ಕದಲ್ಲಿ ಭಯ ಶುರುವಾಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆತ ಗನ್ ಮ್ಯಾನ್ ಅನ್ನ ಮತ್ತು ಹೈ ಸೆಕ್ಯೂರಿಟಿಯನ್ನ ಕೇಳ್ತಾ ಇರುವಂತದ್ದು. ಪ್ರೇಮ್. ಓಕೆ ದೀಪಕ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ಕೂಡ ದೂರುದಾರನನ್ನ ರಕ್ಷಿಸುವಂತಹದ್ದು ತನಿಖಾಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇವತ್ತು ಅಸ್ಥಿ ಪಂಜರದ ಶೋಧವೋ ವಿಚಾರಣೆಯೋ ಕೆಲವೇ ಕ್ಷಣಗಳಲ್ಲಿ SIT ಇಂದ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಸದ್ಯ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ದೂರುದಾರ ಇದ್ದಾನೆ. ಬೇರೆ ಸ್ಥಳ ಶೋಧಕ್ಕೆ ಮನವಿಯನ್ನ ಅನಾಮಿಕ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾನೆ. SIT ಅಧಿಕಾರಿಗಳು ಈಗ ಒಂದು ರೀತಿ ಗೊಂದಲದಲ್ಲಿದ್ದಾರೆ. ಮೊದಲು 13 ಜಾಗವನ್ನು ಆತ ತೋರಿಸ್ತಾನೆ, ಅದರಲ್ಲಿ ಈಗಾಗಲೇ 12 ಜಾಗವನ್ನು ಅಗೆಯುವಂತಹ ಕೆಲಸ ಆಗಿದೆ. ದೊಡ್ಡ ಮಟ್ಟದ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ. ಈಗ ಮತ್ತಷ್ಟು ಜಾಗಗಳನ್ನು ಗುರುತಿಸ್ತೇನೆ, ಅಲ್ಲೂ ಕೂಡ 100 ಶವಗಳನ್ನು ಹುತ್ತಿಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಹೇಗೆ ತಗೊಂಡು ಹೋಗಬೇಕು ಅಂತ ಹೇಳಿ